ವೀಕ್ಷಕರೇ, ನಿಮ್ಮ ಸಿರಿಮನೆ ಯೂಟ್ಯೂಬ್ ಚಾನಲ್ಗೆ ಅತ್ಯಂತ ಆತ್ಮೀಯವಾದ ಸ್ವಾಗತ. ಈ ದಿನ ಒಬ್ಬ ವಿಶೇಷ ರೈತರನ್ನು ನಿಮಗೆ ಪರಿಚಯಿಸಲಿದ್ದೇನೆ. ಈ ರೈತರು ತಮ್ಮ ಕುಟುಂಬದೊಂದಿಗೆ ತೋಟದಲ್ಲೇ ಮನೆ ಕಟ್ಟಿಕೊಂಡು ತೋಟದಲ್ಲೇ ವಾಸವಾಗಿದ್ದಾರೆ. ಕೃಷಿಯಲ್ಲಿ ನೆಮ್ಮದಿಯನ್ನು ಕಂಡುಕೊಂಡು ಸಾವಯವ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ದನ ಕರುಗಳನ್ನು ಸಾಕ್ಕೊಂಡು, ಕುರಿ ಮೇಕೆಗಳನ್ನು ಸಾಕ್ಕೊಂಡು, ಕೋಳಿಯನ್ನು ಸಾಕ್ಕೊಂಡು, ಏರುಮಡಿ ಪದ್ಧತಿಯಲ್ಲಿ ತರಕಾರಿಗಳನ್ನು ಬೆಳ್ಕೊಂಡು, ಶೂನ್ಯ ಕೃಷಿ ಪದ್ಧತಿಯಲ್ಲಿ ಜೀರೋ ಕಲ್ಟಿವೇಷನಲ್ಲಿ ಅಡಿಕೆಯಲ್ಲಿ ಆದಾಯವನ್ನು ಪಡಿತಾ ಇದ್ದಾರೆ ಸ್ನೇಹಿತರೆ. ಇವರಿಂದಲೇ ಆ ಬೇಸಾಯ ಕ್ರಮದ ಇವರು ನಡೆಸ್ತಾ ಇರತಕ್ಕಂತಹ ಈ ಬೇಸಾಯ ಪದ್ಧತಿಯ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ಬನ್ನಿ ಸ್ನೇಹಿತರೆ. ತಮ್ಮ ಪರಿಚಯ ಮಾಡಿಕೊಂಡು ನಿಮ್ಮ ಸಮಗ್ರ ಸಾವಯವ ತೋಟದ ಒಂದು ಪರಿಚಯ ಮಾಡಿಕೊಡಿ ಇವರೇ. ಸರ್, ನನ್ನ ಷಣ್ಮುಖ ಅಂತ. ನಮ್ಮದು ಐಮಲ್ಲಾಪುರ ಗ್ರಾಮ. ಈಗ ನಮ್ಮ ಜಮೀನು ಇರೋದು 1 ಎಕರೆ 10 ಗುಂಟೆ ನಮ್ಮ ಅಪ್ಪನ ಸ್ವಂತ ಜಮೀನು. ಆಮೇಲೆ ಈಗ ಸಾಗುವಳಿ ಮಾಡ್ಕೊಂಡಿದ್ದು 1 ಎಕರೆ 28 ಗುಂಟೆ ಇದೆ. ಅದರಲ್ಲಿ ಸಾವಯವ ಕೃಷಿ ಮಾಡಿದ್ದೀನಿ. ಮತ್ತೆ ನಾಟಿ ಕೋಳಿ ಸಾಕೊಂಡಿದ್ದೀನಿ, ಹಸುಗಳು ಸಾಕೊಂಡಿದ್ದೀನಿ, ಒಂದು 5 ಕುರಿ ಸಾಕೊಂಡಿದ್ದೀನಿ, ಒಂದು ಬೀಜ ದೋರಿನೂ ಸಹ ಇಟ್ಕೊಂಡಿದ್ದೀನಿ. ಬೀಜ ದೋರಿ ಎಲ್ಲ ಈಗ ಇಂಜೆಕ್ಷನ್ ಸೆಮೆನ್ ಕೊಡಿಸ್ತಾರೆ. ಅದಿಲ್ಲ, ನಾವೇ ನೇರವಾಗಿ ಬೀಜ ದೋರಿ ಇಟ್ಕೊಂಡು ಕ್ರಾಸಿಂಗ್ ಮಾಡಿ ಕಳಿಸ್ತೀವಿ. ವೆರಿ ಗುಡ್, ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಇಷ್ಟು ಸಮಗ್ರ ಕೃಷಿ ಮತ್ತೆ ಸಾವಯವ ಕೃಷಿ ಎರಡನ್ನೂ ಅಳವಡಿಸ್ಕೊಂಡು ಮಾಡ್ಕೊಂಡು ಮುಂದುವರ್ಸ್ಕೊಂತ ಹೋಗ್ತಾ ಇದೀವಿ. ಸರಿ ಸರಿ. ಈಗ ಹೋಗೋದು ಇವೇನು ನಿಮ್ಮ ನಾಟಿ ಕೋಳಿಗಳು? ಇವು ನಾಟಿ ಕೋಳಿಗಳು. ಎಷ್ಟು ಸಾಕಿದ್ದೀರಪ್ಪ? ಒಂದು 30 ಕೋಳಿ ಇದಾವೆ, 30-40 ಕೋಳಿ ಇದಾವೆ. ಇವರು ನಿಮ್ಮ ಶ್ರೀಮತಿ ಅವರ? ಅವ್ರು ನಮ್ಮ ಶ್ರೀಮತಿ ಅವರು. ಈಗ ಈ ಶೆಡ್ ಅಲ್ಲಿ ಏನು ಎಲ್ಲ ಗೋಡನ್ನು ಏನೇನು ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಹುಳಿ ಮಜ್ಜಿಗೆ ಶೇಖರಣೆ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಅದು ತೋರಿಸ್ರಿ, ನಮ್ಮ ಸಾವಯವ ಕೃಷಿಗೆ ಬೇಕಾಗಿ. ನೋಡಪ್ಪ, ಇದು ಇಂಪಾರ್ಟೆಂಟು ಷಣ್ಮುಖಣ. ಇದು ಫಿಶ್ ಅಮೈನೋ ಆಸಿಡ್. ಎಂಥದ್ದು? ಫಿಶ್ ಅಮೈನೋ ಆಸಿಡ್. ಫಿಶ್ ಅಮೈನೋ ಆಸಿಡ್. ವೆರಿ ಗುಡ್ ವೆರಿ ಗುಡ್. ಅವ ಗಮ್ಮಂತಲಪ್ಪ. ಇದು ಇದು ಅಗ್ನಿ ಅಸ್ತ್ರ. ಅಗ್ನಿ ಅಸ್ತ್ರ. ಅದು ಹುಳಿ ಮಜ್ಜಿಗೆ. ಇದರಲ್ಲಿ ಇರೋದು ಹುಳಿ ಮಜ್ಜಿಗೆ ಫುಲ್ಲು. ನೋಡ್ರಿ, ಇದು ಹುಳಿ ಮಜ್ಜಿಗೆ. ಮಜ್ಜಿಗೆನ ಶೇಖರಿಸಿ ಇಟ್ಕೊಂತೀವಿ. ಕಳೆದಿದ್ದಲ್ಲ ಮಜ್ಜಿಗೆ ಶೇಖರಿಸಿ ಇಟ್ಕೊಂತೀರಿ. ಈಗ ಬೇಕಾಗುತ್ತೆ. ಮತ್ತೆಲ್ಲರೂ ಕರು ಹಾಕಿದಾಗ ಅದು ಅದ್ಕೊಂಡಾಗ ನಮಗೆ ಮಜ್ಜಿಗೆ ಸಿಗಲ್ವಲ್ಲ, ಅದು ಗಂಜಲೂ ಶೇಖರಿಸಿ ಇಟ್ಕೊಂತಿದ್ದೀನಿ. ಇದು ಗಂಜಲ. ಅದು ಗಂಜಲ ಜೀವಾಮೃತಕ್ಕೆ ಬೇಕಾಗುತ್ತೆ ಅಂತ ನನ್ನ ದನಗಳು ಹೊರಗೆ ಕಟ್ಟಾಕ್ತೀರಿ. ಮತ್ತೆ ಇಲ್ಲಿರೋದು ಐಟಮ್ಸು. ಹೌದೌದು. ಇದು ಹೋಗ್ತಾ ಹಾಗೆ. ಇದು ನಾಟಿ ಕೋಳಿಗಳು ಇಲ್ಲೆಲ್ಲ ತೋಟ ಅಡ್ಡಾಡ್ಕೊಂಡು ಮೇಯ್ತವೆ. ಅವು ಮೇಯ್ತವೆ. ಅದಕ್ಕೋಸ್ಕರ ಅಂತ ನಾನು ಫೀಡ್ ಅಂತ ತಂದಾಕಲ್ಲ ಅಣ್ಣ. ನಾಟಿ ಕೋಳಿಗೆ ಏನು ಫೀಡ್ ಹಾಕಲ್ಲ. ಅವನೇನು ನ್ಯಾಚುರಲಿ ಬೆಳಿತವೆ. ಈಗ ಅಡ್ಡಾಡ್ಕೊಂಬಂದು ಮೇಯ್ತವೆ. ಮಾಮೂಲಿ ಇಲ್ಲೇ ನಾ ರಾಗಿ ಕಾಳು ಇಂಥವು ಹಾಕಿರ್ತೀನಿ ಅಷ್ಟೇ. ಏನು ಫೀಲ್ಡ್ ಇದೆಯಲ್ಲ, ಫೀಲ್ಡಲ್ಲಿ ಇರೋ ವೇಸ್ಟ್ ಕಾಳುಗಳು ನಾವು ಹಾಕ್ತೀವಿ ಅಷ್ಟೇ. ಹೊರಗಿಂದ ಏನು ತಂದಾಕಲ್ಲ. ಇನ್ಕಮ್ ಹೆಂಗಿದೆ ಅದ್ರಾಗೆ? ಇನ್ಕಮಿಂಗ್ ಪರವಾಗಿಲ್ಲ. ನಾನೇನು ಮಾರಕ್ಕೆ ಅಂತ ಹೋಗಿಲ್ಲ. ಈಗ ಬಂದ ಮರಿ ಮಾಡಿಸ್ಕೊಂತೀನಿ, ನನ್ನ ಮನೆಗೆ ಬಳಸ್ಕೊಂತ ಹೋಗ್ತೀನಿ. ಈಗ ನಾನು ಹೊರಗಿಂದ ತಂದು ತಿನ್ನೋದಕ್ಕಿಂತಲೂ ನಾನೇ ಹೊಸ ಬೆಳೆಸ್ಕೊಂಡು ನಾನೇ ಶೇಖರಣೆ ಮಾಡ್ಕೊಂಡು ನಾನೇ ಸೇವನೆಗೆ ಮಾಡ್ಕೊಂಡು. ಕೇಳಿದ್ರೆ ಮಾರಾಟ ಮಾಡ್ತೀರಾ? ಕೇಳಿದ್ರೆ ಕೊಡ್ತೀನಿ. ನಾನು ಯಾರಿಗೂ ಕೊಟ್ಟಿಲ್ಲ. ನನ್ನ ಮನೆಗೆ ಬೇಕು, ನನ್ನ ಮನೆಗೆ ಏನು ಬೇಕು ಎಲ್ಲದನ್ನು ನಾನಾಗೆ ಉತ್ಪತ್ತಿ ಮಾಡ್ಕೊಂಡು ನಾನೇ ಬೆಳ್ಕೊಳ್ಳೋದು, ತಿನ್ಕೊಳ್ಳೋದು. ನೀವು ಪ್ರತಿಯೊಂದನ್ನು ಸಾವಯವದಲ್ಲಿ ಬೆಳ್ಕೊಂಡು ನಾವೇ ಸೇವನೆ ಮಾಡ್ಕೊಂತ. ಮತ್ತೆ ಮಾರಾಟಕ್ಕೆ ಅಂತ ಮಾಡಿಲ್ಲ. ಕೋಳಿ ಇಂಥವೆಲ್ಲ ಮಾರಾಟ ಮಾಡಿಲ್ಲ. ಮೊಟ್ಟೆ ಬೇಕಾದ್ರೆ ಒಂದೊಂದರಿಗೆ ಕೊಡ್ತೀನಿ, ಮೊಟ್ಟೆ ಮಾರ್ತೀನಿ. ಕೋಳಿ ಮಾರಾಟ ಮಾಡಿಲ್ಲ ಯಾವತ್ತೂ. ಸರಿ ಸರಿ. ನೀವು ಇದನ್ನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಂಡ್ರೆ ಮಾರಾಟ ಮಾಡ್ಬೋದು. ಇದೇನಪ್ಪ, ಫುಡ್ ಎಲ್ಲ ತಂದು ಬಂಡವಾಳ ಹಾಕೋ ಬದಲು ಇವೇ ಹೆಚ್ಚುವರಿ ಆದಾಗ ಉಳಿದಿದ್ದು ಎಷ್ಟಾಗುತ್ತೆ ಅಷ್ಟು ಕೊಡೋದು ಅಂತ. ಇವರು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾರೆ, ಕೇಳ್ರಿ. ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಹೇಳಿ ಸರ್. ನೀವೇ ಇವರು ಮಾಡ್ತಾ ಇರೋದಕ್ಕೆ ಸ್ವಲ್ಪ ಕಮರ್ಷಿಯಲ್ ಆಗಿ ಮಾಡೋದಾದ್ರೆ. ಷಣ್ಮುಖಣ್ಣವರು ಸಮಗ್ರ ಮತ್ತು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನಾಟಿ ಕೋಳಿಯನ್ನು ಹೆಚ್ಚು ಪ್ರಮಾಣದಲ್ಲಿ ಸಾಕಿದರೆ ಮತ್ತು ಅವಕ್ಕೆ ಯಾವುದೇ ರೀತಿಯ ವಿಷಕಾರಿಕ ವಸ್ತುಗಳನ್ನು ಹಾಕದೆ ನಮ್ಮ ಸಮಗ್ರ ಕೃಷಿಯಲ್ಲಿ ಬಳಸ್ತಕ್ಕಂಥ ವಸ್ತುಗಳನ್ನೇ ಹಾಕಿದರೆ ನಿಮಗೆ ಕೋಳಿ ಮಾರೋದ್ರಿಂದ ಹೆಚ್ಚು ಲಾಭ ಸಿಗುತ್ತೆ. ಜೊತೆಗೆ ಶುದ್ಧವಾದ ಕೋಳಿಗಳನ್ನು ಕೊಡೋದ್ರಿಂದ ಆಹಾರವನ್ನು ಸೇವಿಸೋರಿಗೂ ಅನುಕೂಲ ಆಗುತ್ತೆ. ಮತ್ತು ಕೋಳಿ ಮೊಟ್ಟೆ ಮಾರೋದ್ರಿಂದ ಒಳ್ಳೆಯ ಒಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಂಗೆ ಆಗ್ತದೆ. ಇವತ್ತು ನಾವು ಬೇರೆ ಬೇರೆ ಕೋಳಿ ಫಾರಮ್ಮಲ್ಲಿ ತರ್ತಕ್ಕಂಥ ಕೋಳಿಗಳು ವಿಷಕಾರಿ ಆಹಾರವನ್ನು ತಿಂದು ನಾವು ಸಮಾಜಕ್ಕೆ ವಿಷವನ್ನು ಕೊಡ್ತೀವಿ. ಆದರೆ ನಾಟಿ ಕೋಳಿಕೆ ಸಾಕಾಣಿಕೆ ಇದೆಯಲ್ಲ, ಇದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ. ಯಾಕೆಂದರೆ ನಮ್ಮ ನಾಟಿ ಹಸುಗಳನ್ನು, ನಾಟಿ ಕೋಳಿಗಳನ್ನು ಮತ್ತು ನಾಟಿ ಕೃಷಿ ಪದ್ಧತಿಯನ್ನು ಉಳಿಸೋದ್ರಿಂದ ನಾವು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಂಗೆ ಆಗ್ತದೆ. ನೀವು ಷಣ್ಮುಖಣ್ಣವರೇ, ದಯವಿಟ್ಟು ಇದನ್ನು
ಏನೋ ಫಾರಂ ಮಾಡದ ರೀತಿಯಲ್ಲಿ ನಿಮ್ಮ ತೋಟದ ಜೊತೆಯಲ್ಲೇ ಈ ಕೃಷಿಯನ್ನ ಮಾಡಿದ್ರೆ ಉತ್ತಮವಾಗಿರ್ತಕ್ಕಂಥ ಕೃಷಿ ಆಗುತ್ತೆ. ದಯವಿಟ್ಟು ಮಾಡಿ ಷಣ್ಮುಖಣ್ಣ. ಖಂಡಿತ ಮುಂದೆ ಆದಷ್ಟು ಹೆಚ್ಚುವರಿ ಮಾಡೋಂಥ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಮುಂದೆ ಇನ್ನೂ ಹಾಕೊಂತ ಹೋಗ್ಬೇಕು. ಅಲ್ಲಿ ಇನ್ನೂ ಬಾಳೆ ಇದು ಹೋಗ್ತಾ ನೀರೆ ಗಿಡ ಇದೆಯಲ್ಲ, ಅದನ್ನು ಸಹ ಸಾವಯವ ಕೃಷಿಯಲ್ಲೇ ಮಾಡ್ಕೊಂತ ಈ 2 ಗಿಡಗಳು, ಒಂದು ನೇರ್ಲೆ, ಒಂದು ಪನ್ನೇರ್ಲೆ. ಹಾಂ ಹಾಂ, ಸರಿ ಸರಿ. ಗಿಡದ್ದು ಗೊತ್ತಿಲ್ಲ ಇದು ಪನ್ನೇರ್ಲೆ. ಹಾಂ ಸರ್, ಕಾಯಿ ಈ ರೀತಿ ಇದೆ ಸರ್. ಇದು ದಪ್ಪ ಆಗುತ್ತೆ ಕಾಯಿ. ಇದು ದಪ್ಪ ಆಗುತ್ತೆ. ದಪ್ಪ ಆಗುತ್ತೆ. ನಾನು ನೋಡಿದ್ದೀನಿ ಈಚು. ಒಂದೇ ಒಂದು ಕೊಯ್ದು ಇದು ನಾಳೆಯಿಂದ ನಾಡ್ದಕ್ಕೆ ಸಿಗುತ್ತೆ. ಬೇಡ, ಕಟ್ ಮಾಡಬೇಡ್ರಿ. ಆದರೆ ಇದು ತಿರುಳು ಹೇಗಿದೆ ಅಂದರೆ ತಿನ್ಲಿಕ್ಕೆ ಯೋಗ್ಯವಾದ್ದು ನೋಡಿ. ಅಲ್ಲ, ಈಗಲೂ ತೀರ ಇದೆ ಆಗಲ್ಲ ಅನ್ಸುತ್ತೆ, ಒಂಚೂರು ಒಗರು ಬರುತ್ತೆ ಅಷ್ಟೇ. ಹಾಂ, ಸ್ವಲ್ಪ ಒಗರು ಬರುತ್ತೆ. ಹೌದು ನೋಡಿ ಸರ್, ನೀವು ಚೆನ್ನಾಗಿದೆ. ಹಣ್ಣಾರೆ ಇನ್ನೊಂಚೂರು ಸಿಹಿ ಬರುತ್ತೆ. ಈಗ ಇದು ಹೇಳ್ರಿ, ಏನು ಗರಿ ಹಾಕಿ ಮುಚ್ಚಿದ್ದೀರಾ? ಇದಕ್ಕೆ ಮುಚ್ಚಿಗೆ ಮಾಡ್ಕೊಂಡಿನಿ. ಈಗ ಪಕ್ಕದಲ್ಲಿ ತೋಟದ ಈಗ ಫುಲ್ ಗರಿ ಹಾಕಿರೋದು ಎಲ್ಲ ಕರಗಿ ಹೋಗಿದೆ. ಈಗ ನಮ್ಗೆ ಹಸಿರು ಕಾಣ್ತಾ ಇದೆ ಅಂದ್ರೆ ಅದ್ರ ಅಡಿಯಲ್ಲಿ ಗರಿ ಇದೆ. ಗರಿ ಇದೆ, ಇದಷ್ಟು ಗರಿ ಇರೋದೇ. ಇದೆಲ್ಲ ಗೊಬ್ಬರನೇ, ಎಲ್ಲ ಟೀ ಪೌಡ್ರು. ರೈಟ್. ಈಗ ನಾನು ಏನು ಗರಿ ಕಾಣ್ತಾ ಇದೆ ಅಷ್ಟು ಮಾತ್ರ ಗರಿ ಇದೆ ಅಂದ್ಕೊಂಡಿದ್ದೆ. ಇದು ಅಷ್ಟು 3-4 ವರ್ಷದ ಇದೇ ರೀತಿ ಗರಿ. ನನಗೆ ಆಮೇಲೆ ಡೌಟ್ ಬಂತು, ಇದ್ರೊಳಗೆಲ್ಲ ಗರಿ ಇದೆ. ಕರಗಿರೋದೇ ವಸ್ತು ಎಲ್ಲ ಕರಗಿರೋದೇ. ಎಲ್ಲ ಕರಗಿರೋದು. ಎಲ್ಲ ಕರಗಿ ಟೀ ಪೌಡರ್ ಆಗಿದೆ. ನೋಡ್ರಿ ಎಷ್ಟು. ನೋಡ್ರಿ, ಬರೀ ಕೈಲೇ ಅಂತಿದ್ದೀರಲ್ಲ ಮರೆ. ನೋಡ್ರಿ, ಎಲ್ಲ ಟೀ ಪೌಡ್ರ್. ಹಿಂಗಾದಾಗ ನೀವು ಉಳುಮೆನೂ ಬೇಕಾ? ಇಲ್ಲ, ಏನು ಬೇಡ ಅಂತ. ಏನು ಬೇಡ, ನೀವೇನು ಖರ್ಚು ಮಾಡಂಗೆ ಇಲ್ಲ. ನಾನು ಇದಕ್ಕೇನು ಖರ್ಚೇ ಮಾಡಿಲ್ಲ. ಫಸ್ಟಿಗೆ ಸ್ವಲ್ಪ ಹಾಕಿದ್ ಬಿಟ್ರೆ ಈ ಒಂದು 5-6 ವರ್ಷದಿಂದಲೂ ಇದಕ್ಕೆ ಖರ್ಚೇ ಮಾಡಿಲ್ಲ. ಬರ್ದಿರೋದು ಆದಾಯ ಅಷ್ಟೇ. ನನಗೊಬ್ಬರು ಆಗ್ತಿದ್ದೆ ಬಿಟ್ರೆ ಅಷ್ಟೇನಿಲ್ಲ. ಮತ್ತೆ ಇದಕ್ಕೆ ನೀರಿನ ನಿರ್ವಹಣೆ ಬರೀ ಗರಿ ಆಡ್ಕೊಂಡು ಜೀವನ ಮಾಡ್ಕೊಂಡ್ ಬಂದಿರೋದು ಅಷ್ಟೇ. ಸರಿ ಆಯ್ತು, ತುಂಬ ಥ್ಯಾಂಕ್ಸ್ ಅಪ್ಪ. ಷಣ್ಮುಖಣ್ಣ, ಇವರು ನಿಮ್ಮ ಶ್ರೀಮತಿಯವರಲ್ವಾ? ಹೌದು, ಇದು ನಮ್ಮ ಶ್ರೀಮತಿ ಜಯಮ್ಮ. ಜೊತೆ ನಿಂತ್ಕೊಳ್ರಿ ಒಂಚೂರು, ಅಕ್ಕಪಕ್ಕದಾಗೆ ಮದುವೆ ಆದಾಗ ನಿಂತ್ಕೊಂಡ್ರು. ಮತ್ತೆ ನಮ್ಮ ಶ್ರೀಮತಿ. ಸರಿ. ನಮ್ಮ ಕೆಲ್ಸಗಳಿಗೆಲ್ಲ ಸಹಕಾರ ಕೊಡ್ತಾರೆ. ಅವರು ಬಂದು ಸ್ವಲ್ಪ ಕಿತ್ಕೊಡೋದು, ಏನೇ ಒಂದಾಗ್ಲಿ ಸಹಕಾರ ಕೊಡ್ತಾರೆ. ಹೌದು, ಸಹಕಾರ ಮಾಡ್ತಾರೆ. ಮತ್ತೆ ಕೃಷಿ ಇಲ್ಲ ಹಂಗೆ. ಮತ್ತೆ ದಂಪತಿಗಳು ಕೂಡ್ಕೊಂಡು ಮಾಡಿದ್ರೇನೆ ಅದು ಖುಷಿಯಾಗಿರುತ್ತೆ. ಖುಷಿಯಿಂದ ಇಲ್ಲ ಅಂದ್ರೆ ತೇರ್ಗೆ ಎಳಿತು, ಕ್ವಾಣ್ ನೀರ್ಗೆ ಎಳಿತು ನಂಗೆ ಆಗ್ಬಾರ್ದು. ಆಯ್ತು ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಜಯಮ್ಮ ಅಂತ. ಜಯಮ್ಮ. ನಿಮಗೆ ನಮ್ಮ ಸಾವಯವದಲ್ಲಿ ಮಾಡ್ತಾ ಇರೋದು ಖುಷಿ ಕೊಡ್ತಾ ಇದೆಯಾ? ಸರ್, ಖುಷಿ ಕೊಡ್ತಾ ಇದೆ. ಯಾಕೆಂದ್ರೆ ನೀನು ಆರೋಗ್ಯ ನೋಡ್ಕೋಬೇಕು ಅಂತ ಹೇಳಿ ಖುಷಿ ಕೊಡ್ತಾ ಇದೆ. ಸರಿ ಷಣ್ಮುಖಣ್ಣ. ಈಗ ಷಣ್ಮುಖಣ್ಣ, ಇನ್ನೊಂದು, ಸಾವಯವದಲ್ಲಿ ಇಷ್ಟೆಲ್ಲ ಬೆಳೀತಾ ಇದ್ದೀರಿ, ಇದಕ್ಕೆ ಏನು ಗೊಬ್ಬರ ಕೊಡ್ತೀರಿ, ಏನು ಕೀಟನಾಶಕ ಸ್ಪ್ರೇ ಮಾಡ್ತೀರಿ? ಈಗ ಅದೆಲ್ಲ ಈ ಸಾವಯವದ ಏನು ಅಂತ ಒಂಚೂರು ಮಾಹಿತಿ ಕೊಟ್ರಪ್ಪ. ಇದಕ್ಕೆ ಕೀಟನಾಶಕವಾಗಿ ಜೀವಾಮೃತ ಇವೆಲ್ಲ ಕೊಡ್ತಾ ಇದೀವಿ. ಮಾಮೂಲಿ ಜೀವಾಮೃತ ಗೊಬ್ಬರದ ರೂಪದಲ್ಲಿ ಕೊಡ್ತೀವಿ. ಮಣ್ಣಿನ ಫಲವತ್ತತೆ ಕೊಡ್ತೀವಿ. ಈ ಅಗ್ನಿಅಸ್ತ್ರ ಅಂತ ಮಾಡ್ಕೊಂಡಿದೀನಿ. ಅಗ್ನಿಅಸ್ತ್ರನ ಫ್ರೈ ಮಾಡ್ತೀನಿ. ಮತ್ತೆ ಹುಳಿ ಮಜ್ಜಿಗೆ ಅಂತ ಮಾಡ್ಕೊಂಡಿನಿ. ಹುಳಿ ಮಜ್ಜಿಗೆಯಲ್ಲಿ ಕೋಳಿ ಮೊಟ್ಟೆ, ಇಂಗು ಇವನ್ನೆಲ್ಲ ಸೇರಿಸಿ 3 ದಿವಸ ನೆನಾಕಿ ಬಿಡ್ತೀನಿ. ಅದು ಸಹ ಒಂದು ಫಂಗಿಸೈಡ್ ಆಗಿ ರೋಗ ನಿರೋಧಕ ಶಕ್ತಿ ಆಗುತ್ತೆ. ಮತ್ತೆ ಬೂದು ರೋಗ ಇಂಥ ಇದ್ದವಲ್ಲ, ಮತ್ತೆ ಅಂಗಮಾರಿ, ಟೊಮೊಟೊಗಳ ಅಂಗಮಾರಿನೂ ಸಹ ಕಂಟ್ರೋಲ್ ಆಗಂತ ಪ್ರಯತ್ನ ಮಾಡುತ್ತೆ ಹುಳಿ ಮಜ್ಜಿಗೆ. ಅಷ್ಟು ಕೆಲಸ ಮಾಡುತ್ತೆ. ಈಗ ಅದೇ ಈಗ ಹೇಳಿದ ಹುಳಿ ಮಜ್ಜಿಗೆ, ಆಮೇಲೆ ಅಗ್ನಿಅಸ್ತ್ರ ಉಳಿಕೆ ಅಂತ ಮಾಡ್ಕೊಂಡಿನಿ. ಅದೇ ನನಗೆ ಔಷಧಿಯಾಗಿ. ಆಮೇಲೆ ಇನ್ನೊಂದು ತೋರಿಸಿದ್ರೆ ಫಿಶಮಿನ ಸೈಡ್ ಡೆವಲಪ್ಮೆಂಟ್ ಗೆ ಅಂತ ಟಾನಿಕ್ ರೂಪದಲ್ಲಿ ಕೆಲಸ ಮಾಡುತ್ತೆ. ಹೌದಾ? ಆಮೇಲೆ ಅದರ ಜೊತೆಗೆ ಗೋಕೃಪಾಮೃತ ಕೊಡ್ತೀನಿ. ಮತ್ತೆ ಜೀವಾಮೃತ ಅಂತ ಮಾಡ್ಕೊಂಡು ಜೀವಾಮೃತ ಫ್ರೈ ಮಾಡ್ತೀನಿ. ಈಗ ಖಾಲಿ ಬೆಡ್ಗಳಿಗೆ ಜೀವಾಮೃತ ಒಯ್ತೀನಿ, ಗಿಡಕ್ಕೆಲ್ಲ ಜೀವಾಮೃತ ಫ್ರೈ ಮಾಡ್ತೀನಿ. ಹೌದಾ? ಜೀವಾಮೃತ ಎಲ್ಲಿದೆ? ಅಲ್ಲಿದೆ. ಹೌದಾ? ಷಣ್ಮುಖ, ನಾನು ಏನಿದ್ರು ನಮ್ಮಲ್ಲೇ ಗೊಬ್ಬರ ತಯಾರು ಮಾಡ್ಕೋಬೇಕು. ಅದನ್ನೇ ಭೂಮಿಗೆ ಅಳವಡಿಸೋದು. ಔಷಧಿ ಕೂಡ ನಾನೇ ತಯಾರು ಮಾಡ್ಕೊಳ್ಳೋದು. ಅದನ್ನು ಔಷಧಿ ನಾವೇ ತಯಾರು ಮಾಡ್ಕೊಂಡು ನಾವೇ ಬೆಳ್ಕೊಂಡು ನಮ್ಮಲ್ಲೇ. ಸರಿ. ಈಗ ಎಲ್ಲ ಅಡಿಕೆ ಕೊಯ್ಲು ಆಗಿದೆ, ಎಷ್ಟು ಸಿಕ್ಕಿದೆಯಪ್ಪ ನಿಮ್ಗೆ ಇದ್ರಾಗೆ?
ಈ ಅಡಿಕೆ ಕೊಯ್ಲಲ್ಲಿ ಇರೋದು ಒಂದು 300 ಗಿಡ ಇತ್ತು, ಒಂದು 100 ಗಿಡ ಹೋಗಿ ಹೋಗಿದೆ. ಒಟ್ಟು 200 ಗಿಡ ಇದೆ. ಈಗ 200 ಗಿಡ ಉಳ್ಕೊಂಡಿದೆ. ಇದರಲ್ಲಿ ಒಂದು 25 ಕ್ವಿಂಟಲ್ ಹಸಿ ಅಡಿಕೆ ಕೊಯ್ದೀನಿ. ಹಾಂ ಹಾಂ ಹಾಂ, ಸರಿ. 25 ಕ್ವಿಂಟಲ್ ಹಸಿ ಅಡಿಕೆ ಕೊಟ್ಟು. ಏನು ಖರ್ಚು ಎಷ್ಟು ಮಾಡಿದ್ರಿ? ಖರ್ಚೇನು ಜೀರೋ ಖರ್ಚು, ಇದಕ್ಕೇನು ಖರ್ಚೇನು ಮಾಡಿಲ್ಲ. ಈಗ ಹೊರಗಿಂದ ಗರಿಗಳು ತಗೊಂಡು ಫುಲ್ ಆಡಿಸಿದ್ದೆ. ಜೀವಾಮೃತ ಕೊಡ್ತೀವಿ. ಈಗ ಮಲ್ಚಿಂಗ್ ಒಂದೇ, ಈಗ ನೀವು ಇದಕ್ಕೇನು ಆ ಕಡೆ ತಂದು ಗರಿ ಹಾಕಿರೋದು ಬಿಟ್ರಿ ಇನ್ನೇನು ಏನು ಕೊಟ್ಟಿಲ್ಲ, ಬರೀ ಕೊಯ್ಲು ಮಾಡ್ತಿರೋದು ಅಷ್ಟೇ. ಈಗ ಅಲ್ಲಿಂದ ಬ್ಯಾಸೆನೂ ಸಹ ಹೊಡೆಸಲ್ಲ ಇದರಲ್ಲಿ. ಆ ಕಡೆ ಪಕ್ಕ ತೋಟಗಳ ಗರಿಗಳು ಬಿದ್ದಿರ್ತವೆ, ವೇಸ್ಟ್ ಆಗಿರೋದು ತ್ಯಾಜ್ಯಗಳು, ಅದನ್ನ ತಂದು ಮಲ್ಚಿಂಗ್ ಮಾಡೋದು ಅಷ್ಟೇ ನನ್ನ ಕೆಲಸ. ಸರಿ ಸರಿ. ಇವಾಗ ಜೀವಾಮೃತ ಕೊಡ್ತೀನಿ. ಇದೇನಣ್ಣ? ಇದು ಕಲ್ಚರು. ಯಾವುದು? ಗೋಕೃಪಾಮೃತ. ಹಾಂ ಹಾಂ. ಓಹೋ, ಗೋಕೃಪಾಮೃತ ಕಲ್ಚರ್ ಇಟ್ಕೊಂಡಿದ್ದೀರಿ. ಹಾಂ ಹಾಂ. ಇದನ್ನೇ ನೇರವಾಗಿ ಕೊಟ್ಬಿಡ್ತೀರಾ, ಡ್ರಿಪ್ ಮೂಲಕ ಕೊಡ್ತೀರಾ? ಹಾಗೆ ಕೊಡಲ್ಲ, ಹಾಗೆ ಕೈಯಲ್ಲಿ ಹಾಗೆ ಕೈಯೆಲ್ಲ ಒಯ್ತೀವಿ. ಟ್ರಂಚಿಂಗ್ ಮಾಡ್ತೀರಿ. ಸರಿ ಸರಿ. ಅದು ಜೀವಾಮೃತ. ಓಹೋ, ಬಳಸ್ಕೊಂಡಿದ್ದೀನಿ ಒಯ್ಯಕ್ಕೆ ಅಂತ. ಮತ್ತು ಗುರಾಡ್ದಾಗ ಈ ರೀತಿ ಆಗಿದೆ. ಜೀವಾಮೃತ ಹಿಂಗ್ ಗಟ್ಟಿ ಆಗಲ್ವಲ್ಲ? ಲೇಯರು ಒಂದು 8 ಸಾದ್ಮೇಲೆ ಬರುತ್ತೆ. ಓಹೋ, ಇದು ಜೀವಾಮೃತ. ಸರಿ ಸರಿ ಸರಿ. ಮೇಘದ ಮಾತ್ರ ಒಂದು ಲೇಯರ್ ಬಂದ್ಬಿಡುತ್ತೆ. ಹಾಂ ಹಾಂ, ಕರೆಕ್ಟ್ ಬಿಡ್ರಿ. ಈಗ ಜೀವಾಮೃತ ಘಾಟ್ ಬರ್ತಾ ಇದೆ. ಸರಿ ಸರಿ. ಒಟ್ಟಿನಲ್ಲಿ ಪೂರ್ಣ ಸಾವಯವ ಪದ್ಧತಿಯಲ್ಲಿ ತೊಡಗಿಸ್ಕೊಂಡಿದ್ದೀರಿ ಅಲ್ವಾ ಷಣ್ಮುಖಣ್ಣ? ಪೂರ್ಣ ಸಾವಯವ ಪದ್ಧತಿಯಲ್ಲಿ ಮತ್ತು ಜೀರಾ ಕಲ್ಟಿವೇಶನ್, ಸಮಗ್ರ ಕೃಷಿ ಇವೆಲ್ಲವನ್ನು ಸಾಧ್ಯವಾದಷ್ಟು ಅಳವಡಿಸ್ಕೊಳ್ತಾ ಇದ್ದೀನಿ. ಇನ್ನು ಬೇಕಾಗುವಷ್ಟಿದೆ, ಅದನ್ನೆಲ್ಲ ಅಳವಡಿಸ್ಕೊಳ್ಳೋಂತ ಪ್ರಯತ್ನ ಮಾಡ್ತಾ ಇದೀನಿ. ಇನ್ನು ತಪ್ಪುಗಳು ಇದಾವೆ, ಇನ್ನು ಮಾಡ್ಕೊಳ್ಳೋಂತ ಪ್ರಯತ್ನ. ಅಲ್ಲ, ನೀವು ಅದ್ರಲ್ಲಿ ನಡೀತಾ ಇದ್ದೀರಿ ಅಂದ್ರೆ ಇವತ್ತೆಲ್ಲ ನಾಳೆಗೆ ಯಶಸ್ಸು ನಿಮಗೆ ಸಿಗುತ್ತೆ. ಮಾಡ್ತಾರೆ, ಬಿಡಬಾರ್ದು ಯಾವುದೇ ಆಗಲಿ. ಖಂಡಿತ. ಥ್ಯಾಂಕ್ಸ್ ಷಣ್ಮುಖಣ್ಣ. ಓಕೆ.